ಅಲಸಂದಿ ಕಾಳು ಪಲ್ಯ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾವು ಇವಾಗ ಅಲಸಂದಿ ಕಾಳನ್ನು 6 ರಿಂದ 7 ತಾಸು ನೆಂದಿರುವಂಥ ಅಲಸಂದಿ ಕಾಳನ್ನ ಕುಕ್ಕರಲ್ಲಿ 2 ರಿಂದ 3 ಸರಿ ನೀಟಾಗಿ ತೊಳ್ಕೊಂಡು ಬರೋಣ. ಅಲಸಂದಿ ಕಾಳು ಇವಾಗ ನಾನು 3 ರಿಂದ 4 ಗ್ಲಾಸಷ್ಟು ನೀರು ಹಾಕಿ ಕುಕ್ಕರಲ್ಲಿ ಬೇಗ ಬಿಟ್ಬಿಡೋಣ. ಲಿಡ್ ಕ್ಲೋಸ್ ಮಾಡಿ. ಇವಾಗ ಬನ್ನಿ ಖಾರಕ್ಕೆ ಏನು ಬೇಕು ಅಂತ ನೋಡ್ಕೊಂಡು ಬರೋಣ. 5 ರಿಂದ 6 ಮೆಣಸಿನ್ಕಾಯಿ, ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರುವಂಥ ಕೊಬ್ಬರಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. 1 ಸ್ಪೂನಷ್ಟು ಜೀರಿಗೆ ಹಾಕೋಣ. ಇವಾಗ ರೆಡಿ ಆಯಿತು ಮಸಾಲ. ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ನೋಡ್ಕೊಂಡು ಬರೋಣ. ಒಂದು ಪ್ಯಾನ್ ತೊಗೊಳ್ಳೋಣ. 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ, ಜೀರಿಗೆ ಹಾಕೋಣ, ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡೋಣ ಹಸಿ ವಾಸನೆ ಹೋಗೋ ತನಕ. ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಕಟ್ ಮಾಡ್ಕೊಂಡಿರೋ ಒಂದು ಟೊಮೊಟೊ ಹಾಕೋಣ. ಚಿಟಿಕೆ ಅರಿಶಿನ, ಸಾಂಬಾರ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡೋಣ. 2 ನಿಮಿಷ ಬಿಡೋಣ. ಮಸಾಲ ಚೆನ್ನಾಗಿ ಫ್ರೈ ಆಗಲಿ. ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ರುಬ್ಬಿಟ್ಕೊಂಡಿರುವಂಥ ಮಸಾಲ ನೀರನ್ನು ಸ್ವಲ್ಪ ಹಾಕೋಣ. ಬೆಲ್ಲ 1 ಸ್ಪೂನಷ್ಟು, ಬೆಂದಿರುವಂಥ ಅಲಸಂದಿ ಕಾಳನ್ನು ಸೇರಿಸೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮಿಕ್ಸ್ ಮಾಡೋಣ. ಶೇಂಗಾ ಪೌಡ್ರ್ ಹಾಕೋಣ. ಹುರಿದು ಮಿಕ್ಸಿ ಮಾಡ್ಕೊಂಡಿರುವಂಥ ಶೇಂಗಾ ಪೌಡ್ರು, ಮೇಲೆ ಹುಣಸೆ ರಸನ ಹಾಕಿ ಮಿಕ್ಸ್ ಮಾಡೋಣ. 1 ನಿಮಿಷ ಕುದಿಯಲು ಬಿಡೋಣ. ಅಲಸಂದಿ ಕಾಳು ಪಲ್ಯ ರೆಡಿ. ಮೇಲೆ ಕೊತ್ತಂಬರಿ.